ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಿನ ಮುಂದಿನ ವಾರದ ಭಾಗ ಇದಾಗಿರತ್ತೆ. ನನ್ನ ಮಗ ಸ್ವಲ್ಪ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ತುಂಬ ಖುಷಿಪಟ್ಟ, ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅಲ್ಲೊಬ್ಬರು ಕ್ಯಾಮ್ರಾಮ್ಯಾನ್ ಬಂದು ಫೋಟೋ ತೆಗಿತೀವಿ ಅಂತೇಳಿ ಎಲ್ಲ ಇರ್ತಾರಲ್ಲ ಮಲ್ಪೆ ಬೀಚ್ ಸೈಡೆಲ್ಲ. ನನ್ನ ಮಗ ತುಂಬ ಚೆನ್ನಾಗಿ ಅವ್ರು ಹೇಳ್ದಾಗೆ ಕೇಳ್ತಾ ಇದ್ದ. ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು, ಯಾಕಂದರೆ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಅದಾದಮೇಲೆ ಶಂಕು ಹುಳಗಳು ಅದೆಲ್ಲ ನೋಡ್ಕೊಂಡು ಸೀವಾಕಲ್ಲಿ ಸ್ವಲ್ಪ ನೋಡ್ಕೊಂಡು, ಅಂದರೆ ಲಾಸ್ಟ್ ಟೈಮ್ ಸ್ವಲ್ಪ ನೋಡಿದ್ವಿ, ಸ್ವಲ್ಪ ಲೈಟಾಗಿ ನೋಡ್ಕೊಂಡು ನಾವು ಸೈಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೊರಟ್ವಿ. ಈ ಪ್ಲೇಸ್ ನಮಗೆ ಎಷ್ಟು ಸರಿ ನಾವು ಬಂದಿದ್ರು ನಮಗೆ ಗೊತ್ತೇ ಇರಲಿಲ್ಲ. ಹೀಗೆ ಯೂಟ್ಯೂಬಲ್ಲಿ ನನ್ನ ಹಸ್ಬೆಂಡ್ ನೋಡ್ಕೊಂಡು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಕೂಡ ಹೋಗಿದ್ರು. ತುಂಬ ಚೆನ್ನಾಗಿದೆ ಮಾತ್ರ. ಯಾವುದೇ ಬೇರೆ ಕಡೆ ಟ್ರಿಪ್ ಹೋದ್ರೂ ಎಷ್ಟೊಂದು ಖುಷಿ ಅಂತೂ ಸಿಗೋಲ್ಲ, ಯಾಕಂದರೆ ನಮಗೆ ನಿಯರಲ್ಲೇ ಇರೋದ್ರಿಂದ ನಮಗೆ ತುಂಬ ಖುಷಿಯಾಗತ್ತೆ ಮಾತ್ರ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದನ್ನು ಮಾತ್ರ ಯಾರಾದರೂ ಮಲ್ಪೆ ಸೈಡ್ ಹೋದರೂ ಮಿಸ್ ಮಾಡಿಕೊಳ್ಳೇಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಅಂದರೆ 2 ಬೋಟ್ ಚೇಂಜ್ ಮಾಡ್ತಾರೆ, ಹಾಫ್ ಆನ್ ಅವರು ಹೋಗಲಿಕ್ಕೆ ಮತ್ತು ಹಾಫ್ ಆನ್ ಅವರ್ ಬರಲಿಕ್ಕೆ. ಅಲ್ಲಿ 1 ಅವರ್ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನಾವು ಯಾವುದೋ ಒಂದು ಲೋಕಕ್ಕೆ ಬಂದ ಹಾಗೇ ಅನ್ನಿಸ್ತಾಯಿತ್ತು. ಅದು ಒಂದು ದ್ವೀಪ, ಅಂದರೆ ಫುಲ್ಲು ಸುತ್ತಲೂ ಸಮುದ್ರ ಇದೆ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಮರುಭೂಮಿ ಇದೆ. ಈ ವ್ಲಾಗ್ ನನಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ನ ಯೂಟ್ಯೂಬಲ್ಲಿ ಲೆಂತಿಯಾಗಿ ಕೂಡ ಹಾಕ್ತೀನಿ. ವ್ಲಾಗ್ ನೋಡೋದಕ್ಕಾಗಿ ಧನ್ಯವಾದಗಳು.